ನಿಮ್ಮ ಕ್ಲೋಸ್ ಫ್ರೆಂಡ್, ರಿಲೇಟಿವ್ ಅಥವಾ ಬೇರೆ ಯಾರಾಗಿದ್ರು ಸರಿ, ನಿಮ್ಮ ಟ್ರೂ ಇಂಟೆನ್ಷನ್ಸ್ ನ, ನಿಮ್ಮ ಸ್ಟ್ರಾಟಜೀಸ್ ನ ಶೇರ್ ಮಾಡಬೇಡಿ. ಇದನ್ನ ಹೇಳುತ್ತೆ 48 ಲಾಸ್ ಆಫ್ ಪವರ್ ಬುಕ್ಕಿನ ಲಾ ನಂಬರ್ 3, ಕ್ಯಾನ್ ಹೀಲ್ ಯುವರ್ ಇಂಟೆನ್ಷನ್ಸ್. ನಿಮ್ಗೊಂದು ಬಿಸ್ನೆಸ್ ಐಡಿಯಾ ಬಂದಿದೆ ಅನ್ಕೊಳ್ಳಿ. ನೀವು ಎಕ್ಸೈಟ್ ಆಗಿ ನನ್ನ ಹತ್ರ ಒಂದು $1 ಬಿಲಿಯನ್ ಐಡಿಯಾ ಇದೆ ಅಂತ ಎಲ್ಲರ ಹತ್ರ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾವಾಗ ನಿಮ್ಮ ಐಡಿಯಾನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಯಾರಾದ್ರೂ ಒಬ್ರು ನಿಮ್ಮ ಐಡಿಯಾನ ಕಾಪಿ ಮಾಡಿ ನಿಮ್ಗಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡೋದು ಅಂದ್ರೆ ಯೋಚನೆ ಮಾಡಿ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಮತ್ತೆ ಎಷ್ಟು ಸ್ಯಾಡ್ ಫೀಲ್ ಆಗುತ್ತೆ ಅಂತ. ಧೀರುಭಾಯ್ ಅಂಬಾನಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅವರು ತಮ್ಮ ಸ್ಪೀಚ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೇ ಇಂಟರ್ವ್ಯೂ ಅಲ್ಲಿ ಆಗಿರ್ಬೋದು ಅವರ ನೆಕ್ಸ್ಟ್ ಮೂವ್ ಏನು, ನೆಕ್ಸ್ಟ್ ಪ್ಲಾನಿಂಗ್ ಏನು ಅಂತ ಎಲ್ಲೂ ಹೇಳ್ತಿರ್ಲಿಲ್ಲ. ಇದರಿಂದ ಅವರ ಕಾಂಪಿಟೇಟರ್ಸ್ ಯಾವಾಗ್ಲೂ ಅವರ ನೆಕ್ಸ್ಟ್ ಮೂವ್ ಏನು ಅಂತ ಗೆಸ್ ಮಾಡ್ತಾ ಇರೋರು. ಸೊ ಈ ಲಾನ ಮೇನ್ ಟೇಕ್ ಅವೇ ಏನಂದ್ರೆ, ನಿಮ್ಮ ರಿಯಲ್ ಸ್ಟ್ರಾಟಜೀಸ್ ನ, ಟ್ರೂ ಇಂಟೆನ್ಷನ್ಸ್ ನ ಯಾರ ಹತ್ರನು ಶೇರ್ ಮಾಡಬೇಡ್ರಿ. ಯಾಕಂದ್ರೆ ಯಾರು ಮಾತಾಡ್ತಾ ಜಾಸ್ತಿ ಹೇಳ್ತಾರೆ ಅವ್ರನ್ನ ಈ ಜಗತ್ತು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಬಂದಿದೆ. ಸೊ ಸ್ವಲ್ಪ ಸ್ಮಾರ್ಟ್ ಆಗಿ ಮತ್ತೆ ನಿಮ್ಮ ರಿಯಲ್ ಸ್ಟ್ರಾಟಜೀಸ್ ನ ಮುಚ್ಚಿಡಿ, ಅದನ್ನ ಬೇರೆದ್ರಿಂದ ಕನ್ಹೀಲ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ವ್ಯಾಲ್ಯೂಬಲ್ ಕಂಟೆಂಟ್ಸ್ ಗೋಸ್ಕರ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 4th ಲಾ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಅಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.